ಬೆಂಗಳೂರಿನಲ್ಲಿ ಬೈಕ್ ಸವಾರನೊಬ್ಬ ಕೂದಲೆಳೆ ಅಂತರದಲ್ಲಿ ಬಚಾವಾಗಿರುವ ಘಟನೆ ಕಾರೊಂದರ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಬೈಕ್ ಸವಾರ ಅಕ್ಕಪಕ್ಕದಲ್ಲಿ ಎರಡು ಗಾಡಿಗಳ ಡ್ರೈವರ್ಗಳು ಮಾಡಿರುವಂಥ ತಪ್ಪಿಗೆ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಎಡಭಾಗದಲ್ಲಿ ಆಟೋ, ಬಲಭಾಗದಲ್ಲಿ ಟಾಟಾ ಏಸ್ ಗಾಡಿ. ಗೊಂದಲಕ್ಕೀಡಾಗಿ ಟಾಟಾ ಏಸ್ ಗಾಡಿಗೆ ಡಿಕ್ಕಿ ಹೊಡಿತಾನೆ ಸವಾರ. ಟಾಟಾ ಏಸ್ಗೆ ಡಿಕ್ಕಿ ಹೊಡೆದು ನೆಲಕ್ಕೆ ಬಿದ್ದಿದ್ದಾನೆ. ಸ್ವಲ್ಪ ಹಿಂದೆ ಬರ್ತಾ ಇದ್ದಂಥ ವಾಹನ ಪುಣ್ಯಕ್ಕೆ ಆ ಕೆಳಗಡೆ ಹಿಂದೆ ಬರ್ತಾ ಇದ್ದಂಥ ವಾಹನದವರು ಬ್ರೇಕ್ ಹಾಕಿ ನಿಲ್ಲಿಸಿದ್ದಕ್ಕೆ ಈತನ ಪ್ರಾಣ ಉಳಿದಿದೆ. ಇಲ್ಲದೇ ಇದ್ದರೆ ಹಿಂದೆ ಬರ್ತಿದ್ದಂಥ ವಾಹನ ಇವನು ಮೈ ಮೇಲೆ ಹರಿದು ಹೋಗಬೇಕಿತ್ತು. ಅಂಥ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿನಲ್ಲಿ ಬದುಕುಳಿದಿದ್ದಾನೆ ಆ ಪ್ರಯಾಣಿಕ. ದೃಶ್ಯ ನೋಡಿ, ಇದು ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ಒಂದು ವಿಡಿಯೋ. ಒಂದು ಕಡೆ ಆಟೋ ಇದೆ, ಇನ್ನೊಂದು ಕಡೆ ಏಸ್ ಗಾಡಿ ಇದೆ. ಇವೆರಡು ಗಾಡಿಗಳ ಮಧ್ಯದಲ್ಲಿ ಈ ಡ್ರೈವರ್ ಇದ್ದಾನೆ. ಏಸ್ ಗಾಡಿ ಚಾಲಕ ತನ್ನ ದೊಡ್ಡ ಗಾಡಿ ತನಗೇನು ಆಗಲ್ಲ ಅನ್ನೋ ರೀತಿಯಲ್ಲಿ ಇದ್ದಾನೇನೋ ಗೊತ್ತಿಲ್ಲ. ಬಟ್ ಏಕಾಏಕಿ ಎಡಕ್ಕೆ ಟರ್ನ್ ಮಾಡಿದಾಗ ಎಡಭಾಗದಲ್ಲಿ ಇನ್ನೊಂದು ಆಟೋ ಇರೋದ್ರಿಂದ ಡ್ರೈವರ್ ಬೈಕ್ ಸವಾರನಿಗೆ ಬೇರೆ ದಾರಿನೇ ಇಲ್ಲ, ಎಲ್ಲೂ ಹೋಗೋದಕ್ಕೆ ಮಾರ್ಗನೇ ಇಲ್ಲ. ಆ ಸಂದರ್ಭದಲ್ಲಿ ಗೊಂದಲಕ್ಕೀಡಾಗ್ತಾನೆ. ಆ ಟಾಟಾ ಎಸಿಗೆ ಸಣ್ಣ ಮಟ್ಟದಲ್ಲಿ ಡಿಕ್ಕಿ ಆಗುತ್ತೆ. ಡಿಕ್ಕಿಯಾದ ಪರಿಣಾಮಕ್ಕೆ ರಸ್ತೆ ಮೇಲೆ ಆ ಬೈಕ್ ಸವಾರ ಬೀಳ್ತಾನೆ. ಹಿಂದಿದ್ದಂಥ ವಾಹನದವರು ತತ್ಕ್ಷಣ ಬ್ರೇಕ್ ಹಾಕಿದ್ದಕ್ಕೆ ಆತನ ಪ್ರಾಣ ಇವತ್ತು ಉಳಿದಿದೆ.